ವಿದ್ಯಾರ್ಥಿಗಳ ಸರ್ವತೋಮುಖ ಬೆಳವಣಿಗೆಗೆ ಕ್ರೀಡೆ ಸಹಕಾರಿ. ಸೋಮಶೇಖರ ಗೌಡ ಪಾಟೀಲ. ಸೋಂಪುರದಲ್ಲಿ ವಲಯ ಮಟ್ಟದ ಕ್ರೀಡಾಕೂಟಕ್ಕೆ ಚಾಲನೆ. ಕುಕನೂರು ತಾಲೂಕಿನ ಸೋಂಪುರ ಗ್ರಾಮದ ಶರಣಬಸವೇಶ್ವರ ಪ್ರೌಢಶಾಲೆಯಲ್ಲಿ ಮಂಗಳವಾರ ವಲಯ ಮಟ್ಟದ ಕ್ರೀಡಾಕೂಟವನ್ನು ಉತ್ಸಾಹದಿಂದ ಆಯೋಜಿಸಲಾಯಿತು. ವಿವಿಧ ಶಾಲೆಗಳಿಂದ ಆಗಮಿಸಿದ್ದ ವಿದ್ಯಾರ್ಥಿಗಳು ಕ್ರೀಡಾಕೂಟದಲ್ಲಿ ಭಾಗವಹಿಸಿ ತಮ್ಮ ಪ್ರತಿಭೆಯನ್ನು ಪ್ರದರ್ಶಿಸಿದರು. ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ಎಸ್ಡಿಎಂಸಿ ಅಧ್ಯಕ್ಷ ಸೋಮಶೇಖರ ಗೌಡ ಪಾಟೀಲ ಮಾತನಾಡಿ, ವಿದ್ಯಾರ್ಥಿಗಳ ಸರ್ವತೋಮುಖ ಬೆಳವಣಿಗೆಯಲ್ಲಿ ಕ್ರೀಡೆ ಪ್ರಮುಖ ಪಾತ್ರ ವಹಿಸುತ್ತದೆ. ಕ್ರೀಡೆಯಿಂದ ವಿದ್ಯಾರ್ಥಿಗಳಲ್ಲಿ ಶಿಸ್ತು, ಸಮಯ ಪ್ರಜ್ಞೆ, ಆತ್ಮವಿಶ್ವಾಸ, ನಾಯಕತ್ವ ಗುಣ ಹಾಗೂ ಪರಸ್ಪರ ಸಹಕಾರದ ಮನೋಭಾವ ಬೆಳೆದು ಬರುತ್ತದೆ. ವಿದ್ಯಾರ್ಥಿಗಳು ಪಠ್ಯದ ಜೊತೆಗೆ ಕ್ರೀಡೆಗೂ ಹೆಚ್ಚಿನ ಆದ್ಯತೆ ನೀಡಬೇಕು ಎಂದು ಕರೆ ನೀಡಿದರು. ಕ್ರೀಡೆಯಲ್ಲಿ ಸೋಲು ಗೆಲುವಿಗಿಂತ ಭಾಗವಹಿಸುವಿಕೆ ಮುಖ್ಯ. ಟಿ.ಜಿ. ದಾನಿ. ಕ್ರೀಡಾಕೂಟದ ಧ್ವಜಾರೋಹಣ ಹಾಗೂ ಉದ್ಘಾಟನೆಯನ್ನು ನೆರವೇರಿಸಿದ ಅಕ್ಷರ ದಾಸೋಹ ತಾಲೂಕಾ ಅಧಿಕಾರಿ ಟಿ.ಜಿ. ದಾನಿ ಚಾಲನೆ ನೀಡಿ ಮಾತನಾಡಿ, ಕ್ರೀಡೆ ವಿದ್ಯಾರ್ಥಿಗಳ ದೈಹಿಕ ಹಾಗೂ ಮಾನಸಿಕ ಆರೋಗ್ಯವನ್ನು ಸದೃಢಗೊಳಿಸುವುದರ ಜೊತೆಗೆ ಸ್ಪರ್ಧಾತ್ಮಕ ಮನೋಭಾವವನ್ನು ಬೆಳೆಸುತ್ತದೆ. ಕ್ರೀಡಾಕೂಟದಲ್ಲಿ ಸೋಲು ಗೆಲುವಿಗಿಂತ ಕ್ರೀಡಾ ಮನೋಭಾವದಿಂದ ಭಾಗವಹಿಸುವುದು ಮುಖ್ಯ. ವಿದ್ಯಾರ್ಥಿಗಳು ಕ್ರೀಡೆಯಲ್ಲಿ ಉತ್ತಮ ಸಾಧನೆ ಮಾಡುವ ಮೂಲಕ ಶಾಲೆ, ತಾಲೂಕು ಹಾಗೂ ಜಿಲ್ಲೆಗೆ ಕೀರ್ತಿ ತರಬೇಕು ಎಂದು ಹೇಳಿದರು. ಕ್ರೀಡಾಕೂಟದಲ್ಲಿ ವಿವಿಧ ಕ್ರೀಡಾ ಸ್ಪರ್ಧೆಗಳನ್ನು ಆಯೋಜಿಸಲಾಗಿದ್ದು, ವಿದ್ಯಾರ್ಥಿಗಳು ಉತ್ಸಾಹದಿಂದ ಪಾಲ್ಗೊಂಡರು. ಈ ಸಂದರ್ಭದಲ್ಲಿ ಯಲಬುರ್ಗಾ ದೈಹಿಕ ಶಿಕ್ಷಣ ಪರಿವೀಕ್ಷಕ ಶರಣಪ್ಪ ವೀರಾಪುರ, ಕೆಬಿ ನಾಯ್ಕರ್, ಶರಣಪ್ಪ ಕೋಳೂರು, ಪ್ರೌಢಶಾಲಾ ಶಿಕ್ಷಕರ ಸಂಘ ಕುಕನೂರಿನ ಸುರೇಶ ಅಬ್ಬಿಗೇರಿ, ರಂಗಪ್ಪ ವಾಲಿಕಾರ್, ಶರಣಪ್ಪ ಬಿಸರಹಳ್ಳಿ, ಹಳೆ ವಿದ್ಯಾರ್ಥಿ ಬಸವರಾಜ ಮಾಸ್ಕಟ್ಟಿ, ಮುಖ್ಯೋಪಾಧ್ಯಾಯ ಆರ್.ಬಿ. ಅಭಿಗಿರಿ, ಹನುಮಂತ ಗೌಡ ದಾದ್ಮಿ, ಚಂದ್ರಶೇಖರ ರಾಜೂರು, ಉಮೇಶ್ ಕಂಬಳಿ, ಎಸ್.ಎಂ. ಹಿರೇಂದ್ರ, ಸೋಂಪುರ ಗ್ರಾಮದ ಹಿರಿಯರು, ಹಳೆ ವಿದ್ಯಾರ್ಥಿಗಳು ಹಾಗೂ ಶಿಕ್ಷಕರು ಉಪಸ್ಥಿತರಿದ್ದರು. ನಾಗರಾಜ ಉಮಚಗಿ ಶಿಕ್ಷಕರು ಕಾರ್ಯಕ್ರಮವನ್ನು ನಿರೂಪಿಸಿ ವಂದಿಸಿದರು. ವರದಿ ಚೆನ್ನಯ್ಯ ಹಿರೇಂದ್ರ, ಕುಕನೂರು. ಇಟಗಿ ಪ್ರೌಢಶಾಲೆ ವಲಯ ಮಟ್ಟದ ಪ್ರೌಢಶಾಲೆ ಕ್ರೀಡಾಕೂಟದ ಸ್ಪರ್ಧೆಯಲ್ಲಿ ವಿವಿಧ ವಲಯಗಳಿಂದ ಭಾಗವಹಿಸುತ್ತಿರುವ ನಾವುಗಳು ಕ್ರೀಡಾ ನಿಯಮಗಳಿಗೆ ಅನುಸಾರವಾಗಿ ತೀರ್ಪುಗಾರರ ನೀಡುವ ತೀರ್ಪಿಗೆ ಬದ್ಧರಾಗಿ ಹಾಗೂ ಕ್ರೀಡೆಯ ಹಿರಿಮೆಗಾಗಿ ಶ್ರಮಿಸುತ್ತೇವೆ ಎಂದು ಈ ಕ್ರೀಡಾ ಧ್ವಜದಡಿಯಲ್ಲಿ ಪ್ರತಿಜ್ಞೆ ಮಾಡುತ್ತೇವೆ. ಜೈ ಹಿಂದ್, ಜೈ ಕ್ರೀಡೋತ್ಸವ. ಕೊಟ್ಟು ಈ ಒಂದು ವಾರ್ಷಿಕ ಕ್ರೀಡಾಕೂಟದಲ್ಲಿ ಭಾಗವಹಿಸಿ ಅವರಲ್ಲಿ ಇರುವಂಥ ಪ್ರತಿಭೆಯನ್ನು ಅರಳಿಸ್ತಕ್ಕಂಥ ಒಂದು ಈ ಸಮಾರಂಭ. ಇಲ್ಲಿ ಬಂದಿರತಕ್ಕಂಥ ಎಲ್ಲ ಕ್ರೀಡಾಪಟುಗಳು ಮತ್ತು ಕ್ರೀಡಾಭಿಮಾನಿಗಳು ಪಾಲಕರಲ್ಲಿ ಏನು ವಿನಂತಿಸ್ತೀನಿ ಅಂದರೆ, ಈ ಕ್ರೀಡೆಯನ್ನು ಕ್ರೀಡಾ ಮನೋಭಾವದಿಂದ ಸ್ವೀಕರಿಸಿ ಯಾರೂ ದ್ವೇಷದಿಂದ ಮಾಡಲಾರ್ದೆ ಇಲ್ಲಿ ಬಂದಿರತಕ್ಕಂಥ ಎಲ್ಲ ದೈಹಿಕ ಶಿಕ್ಷಕ ನಿರ್ಣಾಯಕರಿದ್ದಾರೆ, ನಿರ್ಣಯಕ್ಕೆ ತಕ್ಕಂತೆ ಅವರಲ್ಲಿ ಪ್ರಶ್ನೆ ಮಾಡಲಾರ್ದಂಗೆ ಅವರು ಪ್ರಾಮಾಣಿಕವಾಗಿ ಆಡಿಸ್ತಾರೆ. ಯಾಕಂದ್ರೆ ಎಲ್ಲ ಮಕ್ಕಳು ಅಷ್ಟೇ, ಅವರಿಗೆ ಅವ್ರು ಆ ಶಾಲೆ ಬೇರೆ ಈ ಶಾಲೆ ಬೇರೆ ಇರ್ತಕ್ಕಂಥದ್ದಿರಲ್ಲ. ತಾಲೂಕಿನಲ್ಲಿರ್ತಕ್ಕಂಥ ಬೇರೆ ಬೇರೆ ಶಾಲೆ ಪ್ರೌಢಶಾಲೆ ಶಿಕ್ಷಕರು ಕೂಡ ಆಟದ ಕರೆದು ಈ ಒಂದು ಸಮಾರಂಭಕ್ಕೆ ಕರೆದು ಉದ್ಘಾಟನೆ ಅವಕಾಶ ಮಾಡಿಕೊಟ್ಟು ಎಲ್ಲರಿಗೂ ವಂದಿಸಿ, ಮತ್ತು ನಮ್ಮ ಗ್ರಾಮದಲ್ಲಿ ನಮ್ಮ ಗ್ರಾಮಸ್ಥರು ಇವತ್ತೆಲ್ಲರೂ ಸೇರಿ ಸ್ವಯಂ ಸೇವಕರಾಗಿ ತಮ್ಮ ಮಧ್ಯಾಹ್ನದ ಊಟದ ವ್ಯವಸ್ಥೆಯನ್ನು ಮಾಡಿರ್ತಕ್ಕಂಥವ್ರು, ಇಲ್ಲಿ ನೀಡಿಸ್ತಕ್ಕಂಥವ್ರು ಮತ್ತು ನಮ್ಮ ಶಾಲೆಯ ಹಳೆ ವಿದ್ಯಾರ್ಥಿಗಳು, ಊರಿನ ಗಣ್ಯರೆಲ್ಲರೂ ಸೇರಿಕೊಂಡು ಬಂದಿರತಕ್ಕಂಥ ಎಲ್ಲ ಕ್ರೀಡಾಪಟುಗಳಿಗೆ ಮತ್ತು ಕ್ರೀಡಾಭಿಮಾನಿಗಳಿಗೂ ಮತ್ತು ಎಲ್ಲ ಶಿಕ್ಷಕರೊಂದಕ್ಕೂ ಕೂಡ ಗೌರವ ಸಲ್ಲಿಸಿ, ಅಗೌರವಯುತವಾಗಿ ಎಲ್ಲಿ ನಡ್ಕೊಳ್ಳಾರ್ದೇ ಉತ್ತಮವಾಗಿ ಸೋಂಪುರಕ್ಕೆ ಹೋಗಿದ್ವಿ, ಚಲೋ ಆಟ ಆಡಿಸಿದ್ರು, ಚಲೋ ಊಟ ಇತ್ತು ಅನ್ನೋ ಹೆಸರು ಬರ್ತಕ್ಕಂಥ ಸೋಂಪುರ ಗ್ರಾಮಕ್ಕೆ ಬರಲಿ ಅಂತ ಮಾತಾಡ್ತಾ ಅವಕಾಶ ಮಾಡಿಕೊಟ್ಟಿದ್ದು ತಮ್ಮೆಲ್ಲರಿಗೂ. 14 ಮತ್ತು 17 ವರ್ಷದ ಮಕ್ಕಳಿಗೆ ಕ್ರೀಡಾಕೂಟ ನಡೀಬೇಕು ಅಂತ ತಿಳ್ಕೊಂಡು ಈ ವರ್ಷ 2025-26ನೇ ಸಾಲಿನಿಂದ ನಡೀತಾ ಬಂದಿತ್ತು. ಈ ವರ್ಷ ಬದಲಾವಣೆಯಾಗಿ 14 ವರ್ಷದ ಒಳಗಿರ್ತಕ್ಕಂಥ 8ನೇ ತರಗತಿ ಮಕ್ಕಳನ್ನ
ನೇರವಾಗಿ ಆಯ್ಕೆ ಮಾಡಬೇಕು ಅಂತ ಸರ್ಕಾರದ ಸುತ್ತೋಲೆ ಬಂದಾಗ ನಾವು ಅದೇ ಪ್ರಕಾರ ಕ್ರೀಡಾಕೂಟಗಳನ್ನ ಹಮ್ಮಿಕೊಂಡಿದ್ದೀವಿ. ಅದನ್ನ ಒಂದು ಚಾಲೆಂಜ್ ಆಗಿ ತೆಗೆದುಕೊಂಡು ದಕ್ಷಿಣ ಕನ್ನಡದ ಕ್ರೀಡಾಪಟುಗಳು ಕೋರ್ಟಿಗೆ ಹೋದಾಗ SFI ನಿಯಮದ ಪ್ರಕಾರ 14 ವರ್ಷದ ಒಳಗಿರ್ತಕ್ಕಂಥ ಮಕ್ಕಳು ಪ್ರಾಥಮಿಕ ವಿಭಾಗದಲ್ಲಿ ಆಡಬೇಕು, 17 ವರ್ಷದ ಒಳಗಿರ್ತಕ್ಕಂಥ ಮಕ್ಕಳು ಪ್ರೌಢಶಾಲೆಯಲ್ಲಿ ಆಡಬೇಕಂತ ಕೋರ್ಟಿಗೆ ಹೋದಾಗ ಕೋರ್ಟ್ ಡಿಸಿಷನ್ ಕೊಟ್ಟಿರ್ತಕ್ಕಂಥದ್ದು. ಆ ಒಂದು ಡಿಸಿಷನ್ ಕೊಟ್ಟಾಗ 14 ವರ್ಷದ ಒಳಗಿರ್ತಕ್ಕಂಥ ಮಕ್ಕಳು ಪ್ರಾಥಮಿಕ ವಿಭಾಗದಲ್ಲಿ ಯಾವ ಕ್ಲಾಸ್ ಇರಲಿ, 14 ವರ್ಷ ಮೇಲ್ಪಟ್ಟಿರ್ತಕ್ಕಂಥ ಮಕ್ಕಳು ಪ್ರೌಢಶಾಲೆ. ಇದೇ ಯಲಬುರ್ಗಾ ಮತ್ತು ಕುಕ್ನೂರು ತಾಲೂಕಿನ ಕ್ರೀಡಾಪಟುಗಳು ಇಲ್ಲಿ ವಲಯ ಮಟ್ಟದಲ್ಲಿ ನಮ್ಮ ಶಾಲಾ ಹಂತದಲ್ಲಿ ನಡೀತದ, ನಂತರ ತಾಲೂಕು ಮಟ್ಟ ಹೋದಾಗ ವಲಯ ಹಂತದಲ್ಲಿ ನಡೀತದ, ಜಿಲ್ಲಾ ಮಟ್ಟಕ್ಕೆ ಹೋದಾಗ ತಾಲೂಕು ಹಂತದಲ್ಲಿ ನಡೀತದ, ವಿಭಾಗ ಮಟ್ಟಕ್ಕೆ ಹೋದಾಗ ಜಿಲ್ಲಾ ಮಟ್ಟದ ಕ್ರೀಡಾಪಟುಗಳಾಗಿ ನಾವು ಹೊರಹೊಮ್ತೀವಿ. ಇಲ್ಲಿ ಇರಬಹುದು ಬೇರೆ ಬೇರೆ ಶಾಲೆಗಳು 9 ಶಾಲೆಗಳು ಭಾಗವಹಿಸ್ತವೆ. ಅದರಲ್ಲಿ ನನ್ನ ಶಾಲೆ ನಮ್ಮ ಭಾವನೆ ಇರ್ತದೆ ಇಲ್ಲನ್ನಲ್ಲ, ಆದರೆ ಆ ಕ್ರೀಡೆಗೆ ಪ್ರೀತಿ ಸ್ನೇಹ ಸಂಬಂಧದಿಂದ ಆ ಕ್ರೀಡಾಕೂಟದಲ್ಲಿ ಭಾಗವಹಿಸಬೇಕು. ಅಂದಾಗ ಮಾತ್ರ ನಾವು ಯಶಸ್ಸು ಕಾಣಲಿಕ್ಕೆ ಸಾಧ್ಯತೆ ಆಗುತ್ತೆ. ಈ ಒಂದು ಇಟಗಿ ವಲಯದ ಕ್ರೀಡಾಪಟುಗಳು ರಾಜ್ಯ ಮಟ್ಟದಲ್ಲಿ ಪ್ರತಿನಿಧಿಗಳಾಗಿ ನಮ್ಮ ತಾಲೂಕಿಗೆ ಕೀರ್ತಿ ತರ್ತಕ್ಕಂಥ ಕ್ರೀಡಾಪಟುಗಳು ನೀವು ಆಗ್ಬೇಕು. ಯಾಕಂದ್ರೆ ಹೆಮ್ಮೆಯಿಂದ ಹೇಳ್ಕೊಳ್ಳಕ್ಕೆ ನನಗೆ ಸಂತೋಷ ಅನಿಸ್ತಿದೆ. 2025-26ನೇ ಸಾಲಿನಲ್ಲಿ ನಮ್ಮ ಯಲಬುರ್ಗಾ ಮತ್ತು ಕುಕ್ನೂರು ತಾಲೂಕಿನ 2 ವಿದ್ಯಾರ್ಥಿಗಳು ನ್ಯಾಷನಲ್ ಹೋಗಿರ್ತಕ್ಕಂಥದ್ದು ನಮ್ಮ ಯಲಬುರ್ಗಾ ಮತ್ತು ಕುಕ್ನೂರು ತಾಲೂಕಿನ ಹೆಮ್ಮೆ ಅಂತ ನಾನು ಭಾವಿಸ್ತಾ ಇದ್ದೇನೆ. ಅದೇ ರೀತಿ ಈ ವರ್ಷನೂ ಕೂಡ ಒಂದು ವಾಲಿಬಾಲ್ ನಲ್ಲಿ, ಒಂದು ಕ್ಯಾಟೋಂಡನಲ್ಲಿ ನ್ಯಾಷನಲ್ ಲೆವೆಲ್ ಆಗಿ ಹೋಗಿರ್ತಕ್ಕಂಥ ಕ್ರೀಡಾಪಟುಗಳು ನಮ್ಮ ತಾಲೂಕಿಗೆ ಹೆಮ್ಮೆ. ಈ ವರ್ಷ 26-27ನೇ ಸಾಲಿನಲ್ಲೂ ಹೆಚ್ಚಿನ ಕ್ರೀಡಾಪಟುಗಳು ನ್ಯಾಷನಲ್ ಲೆವೆಲ್ ಅಲ್ಲಿ ಪಾಲ್ಗೊಳ್ಬೇಕು. ಅಂದಾಗ ಮಾತ್ರ ನಮ್ಮ ಕೊಪ್ಪಳ ಜಿಲ್ಲೆ, ಯಲಬುರ್ಗಾ ತಾಲೂಕು, ಕುಕ್ನೂರು ಕೂಡ ಇಡೀ ಕರ್ನಾಟಕದಲ್ಲಿ ಹೆಸರಾಗಲಿಕ್ಕೆ ಸಾಧ್ಯತೆ ಐತೆ.